ಮೇಡಮ್, ನಾವ್ ವೇಟ್ ಲಾಸ್ ಮಾಡ್ಬೇಕ್ರಿ, ಆದ್ರ ನಮ್ ಕಡೆ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಮತ್ತೆ ಡಯಟ್ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಯಾವ್ದಾದ್ರು ಟ್ಯಾಬ್ಲೆಟ್ ಅಥವಾ ಸಪ್ಲಿಮೆಂಟ್ ಕೊಡ್ರಿ ಅಂತ ಹೇಳಿ ಅನೇಕರು ನನ್ ಕಡೆ ಬಂದು ಕೇಳ್ತಿರ್ತೀರಿ. ಸೊ ಇವತ್ತಿನ ಈ ರೀಲು ಈ ತರ ಕ್ವಶನ್ ಮಾಡೋರಿಗೋಸ್ಕರ. ಎಲ್ರು ಒಂದ್ ಮಾತು ತಿಳ್ಕೊಳ್ರಿ, ಈ ಸಪ್ಲಿಮೆಂಟ್ಸ್ ಆಗ್ಲಿ ಟ್ಯಾಬ್ಲೆಟ್ಸ್ ಆಗ್ಲಿ ನಿಮಗ್ ಯಾವುದೇ ತರದ ಸೇಫ್ ವೇಟ್ ಲಾಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಂಗಿಲ್ಲ. ಈ ಸೋ ಕಾಲ್ಡ್ ಸಪ್ಲಿಮೆಂಟ್ಸ್ ಟ್ಯಾಬ್ಲೆಟ್ಸ್ ಗಳನ್ನ ನೀವು ಪ್ರೊಲಾಂಗ್ಡ್ ಅಂದ್ರ ರೆಗ್ಯುಲರ್ ಆಗಿ ಬಹಳ ದಿನಗಳವರೆಗೂ ಪ್ರತಿದಿನ ತಗೊಂಡ್ರಿ ಅಂತಂದ್ರ ಇವು ನಿಮ್ ಲಿವರ್, ಕಿಡ್ನಿ, ಹಾರ್ಟ್ ಹೀಗೆ ಅನೇಕ ನಮ್ ಬಾಡಿ ಆರ್ಗನ್ಸ್ ಮೇಲೆ ಬ್ಯಾಡ್ ಎಫೆಕ್ಟ್ ಬೀಳೋದ್ರಿಂದ ನಿಮ್ ಅಪೆಟೈಟ್ ಲೋ ಆಗ್ತೈತಿ, ಇನ್ಫರ್ಟಿಲಿಟಿ ಆಗೋ ಚಾನ್ಸಸ್ ಇರ್ತದ. ಹಾಗೇನೆ ನಿಮ್ ಹಾರ್ಮೋನ್ಸ್ ಗಳು ಇಂಬ್ಯಾಲೆನ್ಸ್ ಆಗ್ತಾವು, ಗ್ಯಾಸ್ಟ್ರೋ ಇಂಟೆಸ್ಟೈಲ್ ಪ್ರಾಬ್ಲಮ್ಸ್, ನರ್ವ್ ಇಶ್ಯೂಸ್ ಗಳು ಹೀಗೆ ಅನೇಕ ಬಾಡಿ ಕಾಂಪ್ಲಿಕೇಶನ್ಸ್ ಗಳನ್ನ ನೀವು ಫೇಸ್ ಮಾಡ್ಬೇಕಾಗ್ತೈತಿ. ಸೊ ಸೇಫ್ ಆಗಿ ವೇಟ್ ಲಾಸ್ ಮಾಡ್ಬೇಕು ಅಂತಂದ್ರ ಪ್ರತಿದಿನ ಹೆಲ್ದಿ ಡಯಟ್, ರೆಗ್ಯುಲರ್ ಆಗಿ ಎಕ್ಸರ್ಸೈಸ್, ಯೋಗ, ಇದ್ರ ಜೊತೆಗೆ ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡ್ರಿ. ಯಾವುದೇ ಟ್ರೆಂಡಿ ಸಪ್ಲಿಮೆಂಟ್ಸ್ ಗಳನ್ನಾಗ್ಲಿ ಅಥವಾ ಟ್ಯಾಬ್ಲೆಟ್ಸ್ ಗಳನ್ನ ಯಾರು ತಗೊಳ್ಳಿಕ್ ಹೋಗ್ಬ್ಯಾಡ್ರಿ.